ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೈಮನೆಯಲ್ಲಿ ಮಂತ್ರಿಗಿರಿ ಅಸಮಾಧಾನದ ಕಿಡಿ ಹೊತ್ತಿದೆ. ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಗದಗ್ನಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಗದಗ್ ಬೆಟಗೇರಿ ನಗರಸಭೆಯ ಸದಸ್ಯರು ತಮ್ಮ ಸ್ಥಾನಗಳಿಗೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಏನಾಯ್ತು ಗದಗದಲ್ಲಿ, ಬನ್ನಿ ನೋಡೋಣ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನ ವಂಚಿತ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಪರವಾಗಿ ಗದಗ್ ಜಿಲ್ಲೆಯಲ್ಲಿ ತೀವ್ರ ಆಕ್ರೋಶ ಭುಗಿಲೆದ್ದಿದೆ. ಮಂತ್ರಿಗಿರಿ ಸಿಗದ ಹಿನ್ನೆಲೆ ಗದಗ್ ಬೆಟಗೇರಿ ನಗರಸಭೆಯ ಸದಸ್ಯರು ತಮ್ಮ ಸ್ಥಾನಗಳಿಗೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ದು ಹೈಕಮಾಂಡ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಧರಣಿ ಹಾಗೂ ಸತ್ಯಾಗ್ರಹ ನಡೆಸುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಿದ್ದಂತೆ ಕಾರ್ಯಕರ್ತರು ಗದಗ್ ಬಾದಾಮಿ ರಾಜ್ಯ ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ಎಚ್.ಕೆ. ಪಾಟೀಲ್ರಂತಹ ಹಿರಿಯ ಹಾಗೂ ಅನುಭವಿ ನಾಯಕರಿಗೆ ಸಂಪುಟದಲ್ಲಿ ಸ್ಥಾನ ನೀಡದಿರುವುದು ಪಕ್ಷದ ಹಿನ್ನಡೆಗೆ ಕಾರಣವಾಗಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ರಾಜ್ಯದ ಒಬ್ಬ ಧೀಮಂತ, ದಕ್ಷ, ಪ್ರಾಮಾಣಿಕ ಆಡಳಿತಗಾರ ಸನ್ಮಾನ್ಯ ಎಚ್.ಕೆ. ಪಾಟೀಲರನ್ನ ಸಚಿವರನ್ನಾಗಿ ಮಾಡದೇ ಇರೋದನ್ನು ಖಂಡಿಸಿ ಇವತ್ತು ಗದಗದಲ್ಲಿ ಎಚ್.ಕೆ. ಪಾಟೀಲ್ ಅಭಿಮಾನಿಗಳಿಂದ ಇವತ್ತು ರಸ್ತೆ ತಡೆ ಮಾಡೋದ್ರ ಜೊತೆಗೆ ಇವತ್ತು ಏನು ಕಾಂಗ್ರೆಸ್ ಪಕ್ಷದ 17 ನಗರಸಭಾ ಸದಸ್ಯರು ಮತ್ತು 5 ನಾಮನಿರ್ದೇಶಿತ ಸದಸ್ಯರು ಎಲ್ಲರೂ ಕೂಡಿ ಇವತ್ತು ಸಾಮೂಹಿಕ ರಾಜೀನಾಮೆ ಪತ್ರವನ್ನು ಪಕ್ಷದ ಅಧ್ಯಕ್ಷರಾದಂಥ ನನಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ಕೊಳ್ಳಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ಉತ್ತರ ಕರ್ನಾಟಕ ಭಾಗವನ್ನ ನಿರಂತರವಾಗಿ ಕಡೆಗಣಿಸಲಾಗ್ತಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಪ್ರಮುಖ ಖಾತೆಗಳು ಕೆಲವೇ ಭಾಗಗಳಿಗೆ ಸೀಮಿತವಾಗಿದ್ದು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬೇಡಿಕೆಯೂ ಕೂಡ ಈ ಪ್ರತಿಭಟನೆಯಲ್ಲಿ ಮೊಳಗಿತು. ಮತ್ತೊಂದು ಕಡೆ ಕಾಂಗ್ರೆಸ್ ಸೇವಾದಳದ ಸದಸ್ಯನೊಬ್ಬ ಎಚ್.ಕೆ. ಪಾಟೀಲ್ರಿಗೆ ಸಚಿವ ಸ್ಥಾನ ಸಿಗುವ ತನಕ ಶರ್ಟ್ ಧರಿಸೋದಿಲ್ಲ ಅಂತ ಘೋಷಿಸಿ ಅಗತ್ಯವಿದ್ದರೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ನೀಡುವುದಾಗಿ ಭಾವನಾತ್ಮಕವಾಗಿ ಆಕ್ರೋಶ ಹೊರಹಾಕಿದ್ರು. 40 ವರ್ಷದಿಂದ ನಾವು ಸೇವಾದಳದಾಗ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ಕೊಂತ ಬಂದಿದ್ದೇನೆ. ನಾನು ನೋಡಕತ್ತ ರಾಜಕೀಯ ಒಳಗೆ 40 ವರ್ಷ ಆಗ್ತಾರೆ. ಈಗ ಇವ್ರ ಯಾರನವ ಅಂದ್ರೆ ಇವ ನಮ್ಮವ ಅಂತಂದು ಎಚ್.ಕೆ. ಪಾಟೀಲ್ ಸರ್. ಇವ್ರಿಗೆಲ್ಲ ಕಡೆನೂ ಭಾಳ ಚಲೋ ಹೆಸರು ಐತಿ, ಇದೈತಿ, ಒಂದು ಕಪ್ಪು ಚಿಕ್ಕೆ ಇಲ್ಲ. ಇಂಥವ್ರು ಕೊಳ್ಳಾರಕ್ಕೆ ನಮ್ಗೆ ಭಾಳ ಕೆಟ್ಟಾಗೈತಿ. ಈಗ ನಾನು ಕಾಂಗ್ರೆಸ್ ಪಕ್ಷದ ಇನ್ನೂ ನಾನು ರಾಜೀನಾಮೆ ಕೊಟ್ಟಿಲ್ಲ, ನಾನು ಕೊಡ್ತೀನಿ. ಸೇವಾದಳ ಅಧ್ಯಕ್ಷರು ನನ್ನ ಮನಸ್ಸಿಗೆ ಅಂದ್ರೆ ಅವ್ರಿಗೆ ಸಚಿವ ಸ್ಥಾನ ಸಿಗುವವರೆಗೂ ನಾನು ಶರ್ಟ್ ಹಾಕಂಗಿಲ್ಲ. ನಾವು ಶರ್ಟ್ ಹಾಕಂಗಿಲ್ಲ, ಅವ್ರು ಸಚಿವ ಸ್ಥಾನ ಸಿಗೋ ಮಟ್ಟನೂ ಶರ್ಟ್ ಹಾಕಂಗಿಲ್ಲ. ನಾವು ಇದು ಹಿಂಗೆ ಅಡ್ಡಾಡ್ತೀವಿ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಗದಗ್ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭುಗಿಲೆದ್ದಿರುವ ಈ ಅಸಮಾಧಾನ ಕಾಂಗ್ರೆಸ್ ಪಾಳೆಯದಲ್ಲಿ ತಲ್ಲಣ ಮೂಡಿಸಿದೆ. ಇದು ಮುಂಬರುವ ದಿನಗಳಲ್ಲಿ ಯಾವ ರಾಜಕೀಯ ತಿರುವು ಪಡೆಯಲಿದೆ, ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ವಿಜಯ್ ಕಾಗ್ಲೂರ್ ಮಠ್ ಜೊತೆ ಫಾರೂಕ್ ಮಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ್.